ಮಾಡ್ರಿ, ಟೈಮ್ ಕೊಟ್ಟದ ಮಾಡ್ರಿ. ಮಾಡೋದಾದ್ರಿಂದ ನಾ ತಿಳಿಸ್ತೀನಿ ಎಷ್ಟು ಸರಳ ರೀತಿಯೊಳಗೆ ತಿಳ್ಕೊಬೋದು ಅನ್ನೋದು ನಾನು ನಿಮಗೆ ಹೇಳ್ತೀನಿ. 2 ರೀತಿಯೊಳಗೆ ಗಣಿತ ನೀವು ಮಾಡ್ಬೋದು. ಮಾಡೋದಾದ್ರಿಂದ ನೀವು ಗಣಿತನ ಇದನ್ನು ಸರಿಯಾಗಿ ತಿಳ್ಕೋರಿ. 5,000 ರೂಪಾಯಿ ಅಸಲಿನ ಮೇಲೆ ವರ್ಷಕ್ಕೆ 8 ದರದಂತೆ 1 ವರ್ಷ 6 ತಿಂಗಳಿಗೆ ಆಗುವ ಬಡ್ಡಿ ಎಷ್ಟು? ನೋಡಿ, ಆಗುವ ಬಡ್ಡಿ ಎಷ್ಟು ನೋಡಿ. ಇಲ್ಲಿ ಬಡ್ಡಿಯ ಸೂತ್ರ ಏನಪ್ಪ, ಸರಳ ಬಡ್ಡಿ ಸೂತ್ರ ಏನು ಅದನ್ನ ನಾವು ತಿಳ್ಕೊರಿ. ಸರಳ ಬಡ್ಡಿ ಬರೋಬರಿ, ಸರಳ ಬಡ್ಡಿ ಅಂದ್ರು ಒಂದೇ, ಬಡ್ಡಿ ಅಂದ್ರು ಒಂದೇ. ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 1 ಹಚ್ಚಿದರ ನೀವು ಇದನ್ನು ವರ್ಷದ ಮಾಡ್ಕೋಬೇಕು. ಅಥವಾ ಇಲ್ಲಿ 12 ಹಚ್ಚಿದ್ರಿ ಅಂತಂದ್ರೆ 1 ವರ್ಷಕ್ಕೆ 12 ತಿಂಗಳ, 6 ತಿಂಗಳ ಕೂಡಿಸಿದ್ರೆ ಎಷ್ಟಾಯ್ತು? 18 ತಿಂಗಳಾಯ್ತು. 12 ಹಚ್ಚಿಬಿಡ್ರಿ, ಸರಳ ರೀತಿ. ಇದು 12 ಯಾಕೆ ಹಚ್ಚಬೇಕು ನಿಮ್ಗೆ ಹೇಳ್ತಿದ್ದೆ. 100 ಗುಂಡ್ಲೆ 1, 100 ಗುಂಡ್ಲೆ 12, 100 ಗುಂಡ್ಲೆ 365. ಈಗ ಭಾಳ ಹೆಲ್ಪ್ ಆಗ್ತದೆ. ಇಲ್ಲಿ 12 ಯಾಕೆ ಹಚ್ಬೇಕಂದ್ರೆ ಇಲ್ಲಿ ವರ್ಷ ಮತ್ತು ತಿಂಗಳುಗಳು ಇರುವುದರಿಂದ ಈ 6 ತಿಂಗಳು 1 ವರ್ಷಕ್ಕೆ 12 ತಿಂಗಳ, 12 ತಿಂಗಳದಾಗ ಇದೊಂದು 6 ತಿಂಗಳು ಕೂಡ್ಸೋನ್ ಬಿಟ್ರೆ ಈಗ ನೀವು ಅವಧಿ ಇಲ್ಲಿ 18 ಹಚ್ಕೊಳಿಗೆ ಬರ್ತದೆ. ಯಾಕೆ ಇಲ್ಲಿ ತಳಗೆ ನೀವು 12 ಮಾಡ್ಕೊಂಡ್ರಿ. ಇಲ್ಲಿ 1 ಜರ್ ಹಚ್ಚಿ ನೀವು ಮ್ಯಾಲೆ 18 ಇಟ್ಟರೆ ರಾಂಗ್. ಅದನ್ನು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತಾನೆ ನೋಡ್ರಿ. ಬರೋಬರಿ ಅಸಲು ಎಷ್ಟದ? 5,000 ಅದ. ಆಮೇಲೆ ಅವಧಿ ಎಷ್ಟದ? 18 ತಿಂಗಳಾಯ್ತು. 1 ವರ್ಷ ಅಂದ್ರೆ 12 ತಿಂಗಳ, ಇದೊಂದು 6 ತಿಂಗಳ 18 ತಿಂಗಳ. ಬಡ್ಡಿ 8 ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 12 ನೋಡ್ರಿ. 6 3 18, 6 2 12, 2 1 2 4 ಇವೆರಡು 0 ತೆಗೆದ್ಬಿಡ್ರಿ. ನೋಡಿ, 4 3 12, 12 5 60. ಇದೊಂದು 0 ಇಟ್ಟುಬಿಡಿ. ನೋಡ್ರಿ, ನಾ ಸರಳ ತಿಳಿಸೀನಿ ನೋಡ್ರಿ. ಈ 0 ಬಿಡ್ರಿ, ಆಮೇಲೆ ಇಡ್ರಿ. 5 3 15, 15 4 60. ಮುಂದೆ 2 0 ಇಟ್ಬಿಟ್ರೆ 600 ರೂಪಾಯಿ ಸರಳ ಬಡ್ಡಿ ಆಯ್ತು. ಉತ್ತರ ಸಂಖ್ಯೆ ಸಿ. ಇನ್ನು ಇದನ್ನೇ ನೀವು ಇಲ್ಲೇ 100 ಗುಂಡ್ಲೆ 1 ಹಚ್ಚಿದಾಗ ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ. 1 ವರ್ಷ 6 ತಿಂಗಳು ಬರೋಬರಿ ಹೆಂಗೆ ಹಚ್ಕೋಬೇಕಂದ್ರೆ 1 ವರ್ಷ 6 ತಿಂಗಳ ಮೇಲೆ ಹಚ್ಕೋರಿ. ವರ್ಷಕ್ಕೆ ತಿಂಗಳು ಎಷ್ಟು? 12. 6 1 6 2 ಬರೋಬರಿ 1 ಪೂರ್ಣಾಂಕ 1 2 ವರ್ಷ ಆತಿ. ಈಗ ಬಡ್ಡಿ ತೆಗಿಯಾಗ ಏನು ಮಾಡಬೇಕು? ವಿಷಮ ಬೇರೆ 2 1 3 2 ವರ್ಷ ಅಂತ ಮಾಡ್ಕೊಂಡು ಬಿಡ್ರಿ. ನೋಡ್ರಿ, ಇನ್ನೊಂದ್ಸಲ ತಿಳಿಸಾತ್ ನೀವು. 1 ವರ್ಷ 6 ತಿಂಗಳನ್ನು ಹೆಂಗೆ ಹಚ್ಬೇಕು ಅನ್ನೋದು ನೋಡ್ರಿ. 1 ವರ್ಷ 6 ತಿಂಗಳು ಹೆಂಗೆ ಹಚ್ಚಿದ ನಾನು ನೋಡ್ರಿ, ಹೆಂಗೆ ಹಚ್ಚಿದ ಅನ್ನೋದು ಮೊದಲು ನೋಡ್ಕೊಳ್ಳಿ. 1 ವರ್ಷ 6 ತಿಂಗಳ, 1 ವರ್ಷದಾಗ ಹೆಂಗೆ ಮಾಡಬೇಕು? 6 ತಿಂಗಳು ಬರೋಬರಿ 6 ತಿಂಗಳು ಬರೋಬರಿ 1 ವರ್ಷ ಇಲ್ಲಿಡ್ರಿ. 6 ತಿಂಗಳ ಮ್ಯಾಲೆ ಇಡ್ರಿ. ವರ್ಷಕ್ಕೆ 12 ತಿಂಗಳ ಕಟ್ತಾವ್ರಿ. 6 1 6 2 1 ಪೂರ್ಣಾಂಕ 1 2 ವರ್ಷ. ಅದನ್ನು ವಿಷಮ ಬಿಂದು ರಾಶಿ ಒಳಗೆ 3 2 ವರ್ಷ. ಈಗ ಹಚ್ಕೋರಿ. ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 1. ಈಗ ಹಚ್ಕೋಬಹುದು. ಇಲ್ಲಿ 1 ಯಾಕೆ ಹಚ್ಕೊಂಡ್ರಿ ಅಂದ್ರೆ ಅದನ್ನ ವರ್ಷದಾಗ ಮಾಡ್ಕೊಂಡಿರಿ. ಅದನ್ನ ವರ್ಷದಾಗ ಮಾಡ್ಕೊಂಡ್ರಿ ಅಂದ್ರೆ ಹಿಂಗೆ ಹಚ್ಚಬೇಕು. ಅಸಲು ಎಷ್ಟದ? 5,000 ಅದ. 5,000 ಅಸಲು ಅದ. ಅವಧಿ ಎಷ್ಟದ? 3 2 ಅದ.
ನೋಡ್ರಿ ಹೆಂಗೆ ಹಚ್ಬೇಕು, 3 2 ಅಂಶ ಆಮೇಲೆ ಹೇಳ್ತಾನೆ, 2 ಆಮೇಲೆ ಹಚ್ಚ್ರಿ. ದರ ಎಷ್ಟದ? 8 ಅದ. 100 ಗುಂಡ್ಲೆ 1 ಗುಂಡ್ಲೆ ಈ 2 ಇಲ್ಲಿ ತಾಳಗಿಡಬೇಕು. ನೋಡ್ರಿ, ಇವೆರಡು ಸೊನ್ನೆ ಅದು, ಇವೆರಡು ಸೊನ್ನೆ ಅದು. 2 ಒಂದಲೇ 2 4 4 3 12 12 ಇಲ್ಲಿ 60. ಇದೊಂದು ಸೊನ್ನೆ ಇಲ್ಲಿ ತಂದಿಟ್ಟು ಬಿಡ್ರಿ. ನೋಡ್ರಿ, ಈ ರೀತಿ ಒಳಗೂ ಮಾಡ್ಬೋದು ನೀವು. ಬಡ್ಡಿ ಇದನ್ನ ಅವಧಿ ಇದನ್ನ ವರ್ಷದಾಗ ಮಾಡ್ಕೊಳ್ಳೋದು ಹೆಂಗ ಅನ್ನೋದನ್ನು ತಿಳಿಸಿನ. ತಿಂಗಳದಾಗ ಮಾಡ್ಕೊಳ್ಳೋದಂದ್ರೆ ಹೆಂಗ, ಇದು ಸರಳ. 1 ವರ್ಷ 6 ತಿಂಗಳಂದ್ರೆ 18 ತಿಂಗಳಾಯ್ತು. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ ಮೇಲೆ 100 ಗುಂಡ್ಲೆ ಇಲ್ಲಿ 1 ಹಚ್ಕೋಬಾರ್ದು. ಯಾಕೆ ಮೇಲೆ ನೀವು ತಿಂಗಳದಾಗ ಮಾಡ್ಕೊಂಡಿರಿ ಅಂದ್ರೆ ಇದನ್ನು 12 ಹಚ್ಬಿಡ್ರಿ. ನೋಡ್ರಿ ಮುಂದೆ ಹೆಂಗೆ ಬರ್ತಾವೆ. ಏನು ಮುಂದೆ ನಾ ಮಾಡೇ ಬಿಟ್ಟು ಏನು ನಿಮ್ಗೆ ಇದನ್ನು ಭಾಳ ಹೇಳೋದು ಏನು ಬೇಡ. 5,000 ಗುಂಡ್ಲೆ 18 ತಿಂಗಳು ಇಲ್ಲಿ ಇಡ್ರಿ, ಇದು ದರ ಇಲ್ಲಿ ಇಡ್ರಿ, ಇಲ್ಲಿ 100 ಇಟ್ಟು ಇಲ್ಲಿ 12 ಇಟ್ಬಿಟ್ರೆ ಉತ್ತರ ಅಷ್ಟೇ ಬಂತು. ಇದನ್ನೇನು ಮಾಡ್ರಿ, 1 ವರ್ಷ 6 ತಿಂಗಳನ್ನು ವರ್ಷದಾಗ ಹೆಂಗೆ ಮಾಡ್ಕೊಳ್ಳೋದು ಅಂದ್ರೆ, ಒಂದು ಪೂರ್ಣ ಸಂಖ್ಯೆ ಇಡ್ರಿ, 6 ತಿಂಗಳ ಮೇಲೆ ಇಡ್ರಿ, ವರ್ಷಕ್ಕೆ 12 ತಿಂಗಳಾಯ್ತು. 6 ಒಂದಲೇ 6 ಹೇಳಿ 1 ಪೂರ್ಣಕ್ಕೆ 1 2 ಅಂಶ ವರ್ಷ ಆಯ್ತು. ಅದನ್ನು ವಿಷಮ ಬಿಂದು ರಾಶಿ ಒಳಗೆ 3 2 ಅಂಶ. 3 ಮೇಲೆ ಇಡಬೇಕು, 2 ತಾಳಗಿಡಬೇಕು. ಅಸಲು ಅವಧಿ ದರ 100 ಗುಂಡ್ಲೆ 1 ಗುಂಡ್ಲೆ 3 2 ಅಂಶ. 2 3 ಅಂದ್ರೆ 3 2 ಅಂಶ ಅಂದ್ರೆ 1. ನೋಡಿ, ಹಿಂಗೆ ಲೆಕ್ಕ ಮಾಡಿಬಿಟ್ರು ಬರ್ತಾವೆ. ಉತ್ತರ ಸಂಖ್ಯೆ ಸಿ. ಯಾವ ಬೇಕಾದ ರೀತಿ ಒಳಗೂ ಮಾಡ್ಬೋದು. ತಿಳಿತಲ್ಲ ನಿಮಗೆ? ಇದನ್ನ ಬಾಯಲ್ಲೇ ಮಾಡಬೇಕಾದ್ರೆ ಸರಳ ಅದ, ಬಟ್ ಸ್ವಲ್ಪ ವಿಚಾರ ಮಾಡಿ ಮಾಡಬೇಕಾಗ್ತದೆ. ಇಂಥವೆಲ್ಲ ನೀವು ಹಿಂಗೆ ರೀತಿ ಪ್ರಕಾರ ಮಾಡಿರಿ. ಹಿಂಗೆ ಚೆನ್ನಾಗಿ ಉತ್ತರ ತಿಳ್ಕೊಂಡು, ಇದು ತಿಂಗಳದಾಗ ಮಾಡಿ ತೋರಿಸಿನು, ಅದನ್ನು ವರ್ಷದಾಗ ಮಾಡಿ ತೋರಿಸಿನು. 2 ರೀತಿ ಒಳಗೆ ಯಾವ್ದು ಬೇಕಾದ ಗಣಿತ ನೆನಪಿಟ್ಕೊಂಡು ಮಾಡಿ.